ಶಾಲೆಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಲು ಇನ್ನೇನು ಕೆಲ ತಿಂಗಳು ಬಾಕಿ ಇದೆ. ಈಗಲೇ ಅಡ್ಮಿಷನ್ ಆರಂಭ ಆಗಿದೆ. ಆದರೆ ಅಡ್ಮಿಷನ್ ಮಾಡಲು ಹೊರಟ ಪೋಷಕರಿಗೆ ಫೀಸ್ ಹೆಚ್ಚಳದ ಶಾಕ್ ಕಾಡ್ತಾ ಇದ್ದು, ಫೀಸ್ ವಿಚಾರವಾಗಿ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಆಗ್ರಹಿಸಿದ್ದಾರೆ. ಶೈಕ್ಷಣಿಕ ವರ್ಷದ ಹರ್ಷ, ಪೋಷಕರಲ್ಲಿ ಆತಂಕ. ರಾಜಧಾನಿಯ ಕೆಲ ಶಾಲೆಗಳಲ್ಲಿ 40 ರಿಂದ 50% ಫೀಸ್ ಹೈಕ್. ಫೀಸ್ ವಸೂಲಿ ದಂಧೆ ವಿರುದ್ಧ ಸಿಡಿದೆದ್ದ ಪಾಲಕರು. ಹೌದು, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ದಾಖಲಾತಿ ಈಗಾಗಲೇ ಕೆಲ ಖಾಸಗಿ ಶಾಲೆಗಳಲ್ಲಿ ಆರಂಭವಾಗಿದೆ. ಆದರೆ ಕೆಲ ಅನುದಾನ ರಹಿತ ಶಾಲೆಗಳು ಮನಸೋ ಇಚ್ಛೆ ಫೀಸ್ ಹೆಚ್ಚಳ ಮಾಡಿದ್ದಾವೆ ಎಂದು ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ ಮುಂದಿನ ಶೈಕ್ಷಣಿಕ ವರ್ಷದ ಫೀಸ್ ವಿವರಗಳನ್ನು ಡಿಸೆಂಬರ್ನಲ್ಲೇ ಸ್ಟೇಟಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಆದರೆ ಫೆಬ್ರವರಿ ಶುರುವಾದರೂ ಸಹ ಬಹುತೇಕ ಶಾಲೆಗಳಲ್ಲಿ ಫೀಸ್ ವಿವರಗಳನ್ನು ತಿಳಿಸಿಲ್ಲ. ಇದರಿಂದ ಪೋಷಕರಲ್ಲಿ ಗೊಂದಲ ಏರ್ಪಟ್ಟಿದ್ದು, ಇನ್ನು ಕೆಲ ಶಾಲೆಗಳು 40 ರಿಂದ 50% ಸ್ಕೂಲ್ ಫೀಸ್ ಏರಿಕೆ ಮಾಡಿದ್ದಾವೆ ಎಂದು ಪೋಷಕರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಟೇಟಸ್ ಅಪ್ಲೋಡ್ ಮಾಡದ ಶಾಲೆಗಳ ವಿರುದ್ಧ ಸಮರ. ಆರ್ಆರ್ ಕ್ಯಾನ್ಸಲ್ ಮಾಡುವಂತೆ ಪೋಷಕರಿಂದ ಅಭಿಯಾನ. ದೂರು ದಾಖಲಿಸುವಂತೆ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಮನವಿ. ಇನ್ನು ಸಾಮಾನ್ಯವಾಗಿ ಶಾಲೆಗಳು 5 ರಿಂದ 10% ಫೀಸ್ ಹೆಚ್ಚಳ ಮಾಡುವ ಅವಕಾಶವಿದೆ. ಆದರೆ ಕೆಲ ಶಾಲೆಗಳು ಏಕಾಏಕಿ ಹೆಚ್ಚಿನ ಫೀಸ್ ಹೆಚ್ಚಳ ಮಾಡಿದರೆ ಅದು ಖಂಡನೀಯ. ಹೀಗಾಗಿ ಸರ್ಕಾರ ಫೀಸ್ ವಿಚಾರವಾಗಿ ಮಧ್ಯಪ್ರವೇಶಿಸಬೇಕು. ಒಂದು ಸಮಿತಿ ಮಾಡಿ ಫೀಸ್ಗಳನ್ನ ಒಂದು ವೇಳೆ ಈ ರೀತಿ ಶುಲ್ಕದ ವಿವರನ್ನ ಸ್ಟೇಟಸ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅಂತಹ ಶಾಲೆಯ ಆರ್ಆರ್ ಕ್ಯಾನ್ಸಲ್ ಮಾಡುವಂತೆ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಪಾಲಕ ಪೋಷಕರು ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ 30% 40% ಶುಲ್ಕ ಹೆಚ್ಚಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಪಾಲಕ ಪೋಷಕರು ಪ್ರತ್ಯೇಕವಾಗಿ ಆ ಶಾಲೆ ಮೇಲೆ ಸಾಕ್ಷಿ ಸಮೇತ ದೂರನ್ನು ದಾಖಲಿಸಬಹುದು. ಯಾವುದೇ ಶಾಲೆ 10 ರಿಂದ 15% ಅನಿವಾರ್ಯ, ಸ್ವಾಭಾವಿಕವಾಗಿ ವರ್ಷದಿಂದ ವರ್ಷ ಹೆಚ್ಚಿಸಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ಒಪ್ಪುವಂಥದ್ದಲ್ಲ. ಹಾಗಾಗಿ ಸುಮ್ಮನೆ ಆರೋಪ ಮಾಡೋದ್ರ ಬದಲು ಪ್ರತ್ಯೇಕವಾಗಿ ದೂರುಗಳನ್ನು ದಾಖಲೆ ಮಾಡಿ ಅಂತ ನಾವು ಕೂಡ ಹೇಳ್ತೇವೆ. ನಾವು ಕೂಡ ಅಂಥ ಶಿಕ್ಷಣ ಸಂಸ್ಥೆಗಳನ್ನು ಖಂಡಿಸ್ತೇವೆ. ಯಾರು ಕಮರ್ಷಿಯಲೈಸ್ ಆಗಿ ಅಥವಾ ಎಕ್ಸಾರ್ಬಿಟೆಂಟ್ ಆಗಿ ಫೀಸನ್ನು ಕಲೆಕ್ಟ್ ಮಾಡ್ತಾರೆ ಅದು ಒಪ್ಪುವಂಥ ವಿಷಯ ಅಲ್ಲ. ಇಲ್ಲೆಲ್ಲೋ ಒಂದು ಕಡೆ ದೂರು ಕೊಟ್ಟರು ಅಂತ ಎಲ್ಲ ರಾಜ್ಯದಲ್ಲಿರೋ ಶಾಲೆಗಳು ಮಾಡ್ತಾ ಇದ್ದಾವೆ ಅನ್ನೋದು ತಪ್ಪಾಗತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಕೊಡಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಇನ್ನು ಕೆಲ ಖಾಸಗಿ ಶಾಲೆಗಳು 40% ಫೀಸ್ ಹೆಚ್ಚಳ ಮಾಡಿದ್ದಾರೆ ಎಂದು ಪೋಷಕರು ಆರೋಪ ಮಾಡುತ್ತಿರುವ ಹಿನ್ನೆಲೆ ಅಂತಹ ಶಾಲೆಗಳ ಮೇಲೆ ದೂರನ್ನು ದಾಖಲಿಸಿ ಎಂದು ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ತಿಳಿಸುತ್ತಿದೆ. ವರ್ಷದಿಂದ ವರ್ಷಕ್ಕೆ 15% ಫೀಸ್ ಹೆಚ್ಚಳ ಮಾಡುವುದು ಸಾಮಾನ್ಯ. ಆದ್ರೆ ಈ ರೀತಿ 40% ಫೀಸ್ ಹೆಚ್ಚಳ ಮಾಡುವುದನ್ನು ಖಾಸಗಿ ಶಾಲೆಗಳ ಒಕ್ಕೂಟವೂ ಸಹ ಖಂಡಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಒಟ್ನಲ್ಲಿ ಫೀಸ್ ಹೆಚ್ಚಳದ ಅವಕಾಶ ಇದೆ ಎಂದು ಮನ ಬಂದಂತೆ ಫೀಸ್ ಹೆಚ್ಚಳ ಮಾಡುತ್ತಿರುವ ಕೆಲ ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ತೊಂದರೆಯಾಗುತ್ತಿದ್ದು, ಫೀಸ್ ಹೆಚ್ಚಳದ ವಿಚಾರವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ.